ಹಲೋ ಸ್ನೇಹಿತರೆ, ಇವರು ಶೀತಲ್ ದೇವಿ ಅಂತ ಹಿಂದೆಯಿಂದ ಮಾಡಿಸಿಕೊಳ್ಳುವ ಉದ್ದೇಶದಿಂದ ತುಂಬ ಅಲೆದಾಡುತ್ತಿದ್ದಾರೆ. ಅದಕ್ಕೆ ಲ್ಯಾಂಡ್ ರೋವರ್ ಡಿಸ್ಕವರಿ ES ಜೊತೆಗೆ ಪ್ರೊಫೈಲ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಪ್ರಸ್ತುತ ಯಜಮಾನರು ಜಪಾನ್ನಲ್ಲಿ ಇದ್ದಾರೆ. ಮುಂದೆಯಿಂದ ಕೊಡೋದಿಲ್ಲ, ಬರೀ ಹಿಂದೆಯಿಂದ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮುಂದೆಯಿಂದ ಇವರಿಗೆ ಸ್ವಲ್ಪನೂ ನೆಮ್ಮದಿ ಆಗೋದಿಲ್ಲ, ಅದಕ್ಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಿಂದೆಯಿಂದ 9 ನಿಮಿಷದಲ್ಲಿ ತೃಪ್ತಿ ಆಗುತ್ತದೆ. ಮುಂದೆಯಿಂದ ತುಂಬಾ ಪುರುಷರಿಗೆ ಸಮಾಧಾನ ಪಡಿಸಲು ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಿಂದೆಯಿಂದ ತುಂಬನೇ ಬೇಗ ನೀವು ಸಮಾಧಾನ ಪಡಿಸಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ತುಂಬಾ ಆಸೆ ಇದೆ, ಪ್ಲೀಸ್ ಯಾರಾದ್ರೂ ಬನ್ನಿ, ಅಟ್ಲೀಸ್ಟ್ ಕಮೆಂಟ್ ಆದ್ರೂ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಹಿಂದೆಯಿಂದ ಮೂಲಂಗಿ ಸಂಪೂರ್ಣವಾಗಿ ಒಳಗೆ ಹೋಗುತ್ತದೆ. ಅದಕ್ಕೆ ಬೇಗ ಚಪಾತಿಯಿಂದ ರಸ ಹೊರಗೆ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದು ಸಲ 5 ನಿಮಿಷದ ಒಳಗಡೆನೆ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಪ್ರಾರಂಭದಲ್ಲೇ ಹಿಂದೆಯಿಂದ ಮಾಡೋದಕ್ಕೆ ಶುರು ಮಾಡಿದ್ರೆ 5 ನಿಮಿಷದ ಒಳಗಡೆನೆ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೂಡ ವ್ಯಕ್ತಪಡಿಸಿದ್ದಾರೆ. ಇವರ ಹತ್ತಿರ ಇರ್ತಕ್ಕಂಥ ಲ್ಯಾಂಡ್ ಡಿಸ್ಕವರಿ ES ಒಂದು ಕಾರ್ನ ಪ್ರೊಫೈಲ್ ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇದೇ ಕಾರಲ್ಲಿ ಇವರು ಪ್ರಸ್ತುತ ಸುತ್ತಾಡುತ್ತಿದ್ದಾರೆ. ಹಳೆ ಕಾರ್ ಆಗಿದ್ರು, ಒಳ್ಳೆ ಲುಕ್ ಇದೆ ಸ್ನೇಹಿತರೆ. ಅಂಡ್ ಡ್ಯಾಶ್ ಬೋರ್ಡ್ ನೋಡ್ಬೋದು, ಈ ರೀತಿ ಆಗಿರುತ್ತೆ. ಅಂಡ್ ಇದರ ಒಂದು ಬಾಡಿ ಡಿಸೈನ್ ನೋಡೋದಾದ್ರೆ 5 ಡೋರ್ಸ್ SUV ಟೈಪ್ ಆಗಿರುತ್ತೆ. ಅಂಡ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಬಾಡಿ ಫ್ರೇಮ್ ಹೊಂದಿರುತ್ತದೆ. ಮಟೀರಿಯಲ್ ಬಂದ್ಬಿಟ್ಟು ಲೈಟ್ ವೇಟ್ ಅಲ್ಯೂಮಿನಿಯಮ್ಸ್ ಬಾಡಿ ಸ್ಟ್ರಕ್ಚರ್ಸ್ ಅಂಡ್ ಗ್ರಿಲ್, ಸಿಗ್ನೇಚರ್ ಲ್ಯಾಂಡ್ ರೋವರ್ ಮೆಶ್ ಗ್ರಿಲ್. ಫ್ರಂಟ್ ಸೈಡ್ ಗ್ರಿಲ್ ಅಲ್ಲಿ ಸ್ನೇಹಿತರೆ ಲ್ಯಾಂಡ್ ರೋವರ್ ಒಂದು ಸಿಗ್ನೇಚರ್ ಇರುತ್ತೆ. ಇದು ಒಂದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತದೆ. ಹೆಡ್ ಲೈಟ್ ಬಂದ್ಬಿಟ್ಟು LED ವಿತ್ DRLS ಡೈಟಮ್ ರನ್ನಿಂಗ್ ಲೈಟ್ಸ್ ಅಂಡ್ ಆಲಿವ್ ವೀಲ್ಸ್. ಸೊ ಇದರಲ್ಲಿ ಸ್ನೇಹಿತರೆ ಇಲ್ಲಿ LED ಲೈಟ್ಸ್ ಇರುತ್ತೆ, ಜೊತೆಗೆ ಡೈಟಮ್ ರನ್ನಿಂಗ್ ಲೈಟ್ಸ್ ಕೂಡ ಇರುತ್ತೆ. ಅಂಡ್ ಪ್ಯಾನೋರಮಿಕ್ ಸನ್ ರೂಫ್ ಇರುತ್ತೆ. ಅದ್ರ ಜೊತೆಗೆ ಗ್ರೌಂಡ್ ಕ್ಲಿಯರ್ನೆಸ್ ಬಂದ್ಬಿಟ್ಟು ಅಡ್ಜಸ್ಟೇಬಲ್ ಒಂದು ಗ್ರೌಂಡ್ ಕ್ಲಿಯರ್ನೆಸ್ ಇರುತ್ತೆ. ಇದರಲ್ಲಿ ಸ್ನೇಹಿತರೆ 2.0 ಲೀಟರ್ಸ್ ಅಂಡ್ ಟರ್ಬೋ ಚಾರ್ಜ್ಡ್ ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಂಜಿನ್ ಎರಡು ಆಪ್ಷನ್ ಇರುತ್ತೆ. ಬಟ್ ಇವರ ಹತ್ರ ಇರೋದು ಒಂದು ಪೆಟ್ರೋಲ್ ಇಂಜಿನ್ ಹೊಂದಿರತಕ್ಕಂಥ ಕಾರ್. ಅದೇ ರೀತಿ ಟ್ರಾನ್ಸ್ಮಿಷನ್ ಇಲ್ಲಿ 8 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುತ್ತೆ. ಅಂಡ್ ಟೋಯಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 3500 kg. ಅಂಡ್ ಟೆರೇನ್ ರೆಸ್ಪಾನ್ಸ್ ಬಂದ್ಬಿಟ್ಟು ಇಲ್ಲಿ ಆಫ್ ರೋಡ್ ಕೆಪಬಿಲಿಟಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೀಟಿಂಗ್ ಕೆಪಾಸಿಟಿ 7 ಜನ ಇಲ್ಲಿ ಪ್ಯಾಸೆಂಜರ್ಸ್ ಕೂತ್ಕೊಳ್ಬಹುದು. ಬೂಟ್ ಸ್ಪೇಸ್ ಬಂದ್ಬಿಟ್ಟು 258 ಲೀಟರ್ ಎಂದು ಮಾಹಿತಿ ತಿಳಿಸಲಾಗಿದೆ.